ಮತ್ತೆ ನಿನ್ನ ಗಂಡ ಅವ್ರ ಜೊತೆನೆ ಸೇರ್ಕೊಂಡ್ಬಿಡ್ತಾನೋ ಏನೋ, ತಂಗಿ ಕಡೆ ವಾಲ್ ಬಿಡ್ತಾನೋ ಏನೋ. ನಮ್ ದುರ್ಗಮ್ಮನ್ ಮಾತ್ ಮೀರಿ ಅವ್ರ ತಂಗಿ ಕಡೆ ನಮ್ಮ ಅಣ್ಣ ಏನು ವಾಲ್ ಅಲ್ಲ, ನೀವ್ ಸ್ವಲ್ಪ ತಪ್ಪಗಿರಿ. ಅವನ್ಗೆ ಪ್ರಿಯಾ ಮೇಲೆ ಹೆಚ್ಚು ಪ್ರೀತಿನೇ ಹುಚ್ಚಿ. ಯಾರ್ಗ್ ಹೇಗ್ ಪ್ರೀತಿ ತೋರಿಸ್ಬೇಕು ಅಂತ ನಮ್ ದುರ್ಗಮ್ಮಂಗೆ ತುಂಬಾ ಚೆನ್ನಾಗ್ ಗೊತ್ತು. ಏನೇ ಆದ್ರೂ ಕೂಡ ನಿನ್ನ ಮಗನ್ನ ಮಾತ್ರ ಆ ಹುಡುಗಿ ಜೊತೆ ಸೇರೋದಕ್ ಮಾತ್ರ ಬಿಡ್ಬೇಡ. ಅವ್ರು ಯಾವಾಗ್ಲೂ ಹಾವು ಮುಂಗ್ಸಿ ತರ ಇದ್ರೇನೆ ಒಳ್ಳೇದು. ಅಪ್ಪಿ ತಪ್ಪಿ ಅವಳು ಮಾಯಲೇನು ಬಿದ್ನೋ ಆಮೇಲೆ ನಿನ್ನ ಕತೆ ದೇವ್ರೇ ಗತಿ. ಚಿಕ್ಕಮ್ಮ, ಅದಷ್ಟು ಸುಲಭ ಅಲ್ಲ. ಆ ವಯಸ್ಸು ಕಣೆ, ವಯಸ್ಸು, ಅದನ್ನ ನಾವು ಕಂಟ್ರೋಲ್ ಮಾಡಕ್ಕಾಗಲ್ಲ. ಬಾ, ಸುಮ್ನೆ ತಲೆ ತಿನ್ಬೇಡ ಚಿಕ್ಕಮ್ಮ. ಸತ್ಯವತಿ, ಅವಳಿಗೆ ವಯಸ್ಸು ಅಂದ್ರೆ ಅರ್ಥನೇ ಆಗ್ಲಿಲ್ಲ. ಎಲ್ಲ ಆದ್ಮೇಲೆ ಗೊತ್ತಾಗೋದು. ಅದೇ ಮತ್ತೆ. ಸತ್ಯವತಿ, ಹಸು ಆಗ್ತಿದೆ ಕಣೆ. ಹೊರಡಿ, 47 ಬಸ್ಗೆ ಟೈಮ್ ಆಯ್ತು. ನನಗ್ ಗೊತ್ತು, ಮನೆಗೆ ಹೋಗ್ತೀನಿ. ನೋಡಿದ್ಯಾ ಎಷ್ಟು ಏಟಾಗಿದೆ ಅಂತ? ಏನೋ ಚಿಕ್ಕ ಗಾಯನೇ ಅಲ್ವಮ್ಮ? ಚಿಕ್ಕದಾದ್ರೂ ದೊಡ್ಡದಾದ್ರೂ ಏಟೇ ಅಲ್ವಾ? ನಿನ್ಗೆ ನೋವಿಲ್ಲ ಅಲ್ವೇನಮ್ಮ? ಇದೆ ಅಪ್ಪ. ಇದೆಯಾ? ಎಲ್ಲಿ? ಕರೆಕ್ಟ್ ಆಗಿ ಇಲ್ಲ ಅಂತ ಹೇಳಕ್ಕಾಗಲ್ಲ ನನ್ಗೆ, ಆದ್ರೆ ನೋವೇನು ಅಂತ ಹೇಳ್ತೀನಿ. ಏನದು? ನಿಮ್ ಹತ್ರ ಹೀಗ್ ಸೇವೆ ಮಾಡಿಸ್ಕೊಳ್ಳೋದಮ್ಮ. ಇದೆಲ್ಲ ಸೇವೆ ಅಲ್ಲಮ್ಮ. ನನಗೊಂದ್ ಚಿಕ್ಕ ಡೌಟು. ಏನಮ್ಮ? ಡಾಕ್ಟರ್ಸು ದುಡ್ಡುಗೋಸ್ಕರ ಚಿಕ್ಕ ಗಾಯಕ್ಕೆ ದೊಡ್ಡ ಆಪರೇಷನ್ ಮಾಡಿದ್ರೇನೋ? ಆ ಹಾಸ್ಪಿಟಲ್ ಮೇಲೆ ಒಂದ್ ಕಣ್ಣು ಇಟ್ಟಿರಪ್ಪ. ಭಾವಂಗ್ ನೀನೇ ಹೇಳ್ದಿಯಲ್ಲ, ನೋಡ್ಕೋತಾರೆ ಬಿಡು. ನೀನ್ ಹೇಳಿರೋದ್ರಿಂದ ಖಂಡಿತ ಮರೆಯೋದಿಲ್ಲ. ಶ್ರೀನಿಧಿ, ನೀನ್ ಸ್ವಲ್ಪ ಹೊತ್ತು ಮಾತಾಡ್ದೆ ಕದಲ್ದೆ ಕೂತ್ಕೋತೀಯಾ? ಆಯ್ತು, ಸುಮ್ನೆ ಇರ್ತೀನಿ. ಅಪ್ಪ ನೀನ್ ಹಚ್ಚು. ಮತ್ತೆ ಕ್ಯಾಂಪಲ್ಲಿ ಏನ್ ನಡೀತು? ಫುಲ್ ಶೂಟಿಂಗ್ಸು, ಹೋರಾಟನೇನಾ? ಅಯ್ಯೋ, ಅದೆಲ್ಲ ಏನಿಲ್ಲಮ್ಮ. ನಾವು ಕ್ಯಾಂಪ್ ಹಾಕಿದೀವಿ ಅಂತ ಗೊತ್ತಾಗಿ ಅವ್ರ ಮೀಟಿಂಗ್ ನ ಬೇರೆ ಕಡೆ ಶಿಫ್ಟ್ ಮಾಡಿದ್ದಾರೆ. ಬೇರೆ ಸ್ಟೇಟಿಗೆ ಹೋಗಿದ್ದಾರೆ. ನಾನು ಮಾರ್ಕೆಟ್ಗೆ ಹೋಗ್ಬಿಟ್ಟು ಬರ್ತೀನಿ. ತಗೋ, ಈ ಹಾಲು ಕುಡಿದ್ಮೇಲೆ ಇವಳಿಗೆ ಮಾತ್ರೆ ತಗೊಂಡು ಮಲ್ಗೋದಕ್ಕೆ ಹೇಳಿ. ಸರಿ, ನೀನ್ ಕುಡಿ. ಅಮ್ಮ ಪ್ರಿಯಾ, ನಿನ್ನೇ ಹುಡ್ಕೊಂಡು ಬರ್ತಿದ್ದೆ. ನಿನಗೆ ಕಾಲ್ ಮಾಡೋಣ ಅನ್ಕೊಂಡೆ, ನೀನೇ ಬಂದ್ಬಿಟ್ಟೆ. ನನ್ನ ಮನ್ಸಿನ ಮಾತನ್ನ ದೇವ್ರು ನಿನ್ಗೆ ಹೇಳಿದ್ದಾರೆ ಅನ್ಸುತ್ತಮ್ಮ. ಯಾಕಣ್ಣ? ತಗೋಮ್ಮ, ಇದನ್ನ ಇಟ್ಕೋ. ಏನಣ್ಣ ಇದು? ದುಡ್ಡಮ್ಮ. ದುಡ್ಡು ಯಾಕಣ್ಣ? ಮೊನ್ನೆ ಶ್ರೀನಿಧಿ ಆಪರೇಷನ್ಗೋಸ್ಕರ ಎಲ್ಲೆಲ್ಲೂ ಅಡ್ಜಸ್ಟ್ ಮಾಡಿ ತಂದಿರ್ತೀರಲ್ವಾ, ತಗೊಳಮ್ಮ. ನನಗ್ ಬೇಡ ಅಣ್ಣ. ಪರವಾಗಿಲ್ಲಮ್ಮ, ತಗೋ. ಬೇಡ ಅಣ್ಣ, ಹೇಗೋ ಒಂದು ನಾವೇ ಸಾಲ ತೀರಿಸ್ತೀವಿ. ನಾನು ನಿನ್ನ ಅಣ್ಣಮ್ಮ, ನನ್ನ ಮುಂದೆ ಸ್ವಾಭಿಮಾನ ತೋರಿಸ್ತಿದ್ಯಾ? ತಗೋ. ನನಗ್ ಬೇಡ ಅಣ್ಣ. ತಗೋ. ನಿನ್ ಕಷ್ಟನ ಅರ್ಥ ಮಾಡ್ಕೊಂಡು ಮನ್ಸು ಕರಗು ಹೋಗಿ ತಂಗಿಗೆ ಸಹಾಯ ಮಾಡೋಣ ಅಂತಾನೆ ಹಣ ಕೊಡ್ತಿದ್ದಾರೆ. ತಗೋ. ಬೇಡ ಅತ್ಗೆ, ಹೇಗೋ ಒಂದು ನಾವೇ ಸಾಲ ತೀರಿಸ್ತೀವಿ. ಬಂಗಾರದಂತ ಅವಕಾಶ ಬಂದು ಸುಲಭವಾಗಿ ಸಾಲ ತೀರ್ ಹೋಗುತ್ತೆ ಅಂದ್ರೂನು ಕಷ್ಟ ಪಡ್ತೀನಿ, ನಾನೇ ತೀರಿಸ್ತೀನಿ ಅಂತಿದ್ಯಲ್ಲ. ತಗೋ. ಅವ್ರ ಅಂದ ಹಾಗೆ ಸ್ವಾಭಿಮಾನನ, ಅಭಿಮಾನನ, ಅಥವಾ ಹಕ್ಕಿಲ್ಲ ಅನ್ನೋ ಯೋಚನೆನ, ಇಲ್ಲ ನನ್ ಬಗ್ಗೆ ಏನಾದ್ರೂ ಭಯನ? ನಾನೇ ಪರ್ಮಿಷನ್ ಕೊಡ್ತಾ ಇದ್ದೀನಿ. ತಗೋ. ನಿನ್ನ ಅತ್ತಿಗೆ ಹೇಳ್ತಾ ಇದ್ದೀನಿ, ತಗೋ. ಕಮಿಷನರ್ ಕೃಷ್ಣ ಅವ್ರ ಹೆಂಡತಿ ಹೇಳ್ತಿದ್ದೀನಿ, ತಗೋ.
ನಮ್ ಜಗಳ ಎಲ್ಲ ಪಕ್ಕಕ್ಕಿಡು. ಇದು ದುಡ್ಡಿನ ವ್ಯವಹಾರ, ಸಂಕೋಚ ಬೇಡ. ನಿನಗೆ ನಷ್ಟ ಆಗೋದು. ಒಳ್ಳೆ ಮನ್ಸಿಂದ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊ. ಈ ದುಡ್ಡು ತಗೋ. ನಿನ್ನ ಅತಿಗೆ ಹೇಳ್ತಿದ್ದಾಳಲ್ವಾ, ತಗೋ ಪ್ರಿಯಾ. ಆ ಶ್ರೀನಿಧಿಗೋಸ್ಕರ ನೀವು ಸಾಲಗಾರರಾಗೋ ಅವಶ್ಯಕತೆ ಇಲ್ಲ. ತಗೋ. ತಗೋಮ್ಮ. ಈಗ ಅಣ್ಣನ ಮಾತಿಗೆ ಮಾತ್ರ ಬೆಲೆನಾ? ಅವ್ರು ತಗೋ ಅಂದ ತಕ್ಷಣ ಕೈ ಮುಂದಕ್ಕೆ ಬಂತು. ಅಣ್ಣ ತಂಗಿಗೆ ಬುದ್ಧಿ ಕಲಿಸ್ತಾನೆ ಅಂತ ಅಂತಾರೆ. ನೀವೇನು ಸಣ್ಣ ಪುಟ್ಟದಕ್ಕೂ ದುಡ್ಡು ಕೊಡ್ತಾ ಇದ್ದೀರಾ? ಇಂಥ ಬುದ್ಧಿ ಹೇಳ್ಕೊಡ್ತಿದ್ದೀರಾ? ನನ್ನನ್ನು ಕೆಟ್ಟೋಳನಾಗಿ ಮಾಡಿ ನೀವು ಒಳ್ಳೆಯವರಾಗಬೇಕು ಅಂತಾನ? ಸ್ಟ್ರಿಕ್ಟ್ ಆಫೀಸ್, ಇಂಥ ಸೀಕ್ರೆಟ್ ಕೆಲಸ ಮಾಡೋಕ್ಕೆ ನಾಚಿಕೆ ಅನ್ಸಲ್ವಾ? ಕಟ್ಕೊಂಡಿರೋ ಹೆಂಡತಿ ಕಣ್ ತಪ್ಪಿಸಿ ಮೋಸ ಮಾಡೋದು ನಿಮಗೆ ಸರಿ ಅನ್ಸತ್ತಾ? ನೀವೇನೋ ದೊಡ್ಡ ಕೆಲಸ ಮಾಡಿದ್ದೀನಿ ಅಂತ ಹೆಮ್ಮೆ ಪಡ್ತಿದ್ದೀರಾ. ನಾನು ತಲೆ ತಗ್ಸೋ ಅಂತ ಕೆಲಸ ಮಾಡ್ತಾ ಇದ್ದೀರಾ. ನೀವು ಯಾರಿಗೂ ಉತ್ತರ ಕೊಡೋ ಅವಶ್ಯಕತೆ ಇಲ್ಲ. ಆದರೆ ಅಂತರಾತ್ಮಕ್ಕೆ ಹೇಳಬೇಕಾಗತ್ತೆ. ಇಲ್ಲ ಅಂದರೆ ಸಮಾಧಾನ ಇರಲ್ಲ. ಮನಸ್ಸು ನಿಮ್ಮನ್ನು ಹಂಗಿಸ್ತಾ ಇರತ್ತೆ. ಹೆಂಡತಿ ಬಿಟ್ಟು ಬೇರೆ ಯಾರೂ ನಿಮ್ಮ ಜೊತೆ ನಿಲ್ಲೋದಿಕ್ಕೆ ಸಾಧ್ಯ ಇಲ್ಲ. ಅವ್ರು ಹೋಗ್ಲಿ ಅಂತಾನೆ ಹೀಗೆಲ್ಲ ಮಾತಾಡಿದ್ದು. ಏನು ಅವ್ರು ಗಂದಿದ್ದಕ್ಕೆ ಅಷ್ಟೊಂದು ಬೇಜಾರಾಯ್ತಾ? ಅಳ್ತಾ ಇದೀಯಾ? ಅವ್ರ ಮುಂದೆ ಈ ಕಣ್ಣೀರು ಬರ್ದೇ ಇರೋ ತರ ನೋಡ್ಕೊ. ಅವ್ರ ಕರಗ್ ಹೋದ್ರೆ ನಾನು ಕಠಿಣವಾಗಿ ವರ್ತಿಸ್ಬೇಕಾಗತ್ತೆ. ಸಾಲ ಕೊಟ್ಟಿದ್ದು ನಾನು ಅಂತ ಅವ್ರಿಗೆ ಗೊತ್ತಾಗಬಾರ್ದು. ನನಗ್ ಬರ್ಬೇಕಾಗಿರೋದನ್ನ ತಗೊಳಕ್ ನನಗೆ ಗೊತ್ತು. ನನಗೇನೂ ಗೊತ್ತಿಲ್ಲ ಅನ್ಕೋಬೇಡ. ನನ್ನ ಎರಡೂ ಕಣ್ಣು ನಿನ್ನನ್ನು ಹಿಂಬಾಲಿಸ್ತಾನೆ ಇರುತ್ತೆ. ಹುಷಾರು. ಏನನ್ನಪ್ಪ ಹುಡುಕ್ತಿದ್ಯಾ? ನಂದೊಂದು ಫೈಲ್ ಕಾಣಿಸ್ತಿಲ್ಲ ಕಣಮ್ಮ. ಓ, ಇವರೇನು ಬೀರುನಲ್ಲಿ ಹುಡುಕ್ತಿದಾರಲ್ಲ? ಒಂದ್ ವೇಳೆ ಆಸ್ತಿ ಪೇಪರ್ಸ್ನ ಹುಡುಕ್ತಿದಾರಾ? ಏನ್ರಿ ಹುಡುಕ್ತಿದ್ದೀರಾ? ನಂದೊಂದು ಫೈಲ್ ಕಾಣಿಸ್ತಾ ಇಲ್ಲ ಪ್ರಿಯಾ. ನಿಮ್ ಫೈಲ್ಸ್ ಎಲ್ಲ ಆ ಬೀರುಲಿ ಇರುತ್ತಲ್ಲ, ಇಲ್ಲಿ ಹೇಗ್ ಬರುತ್ತೆ? ಅಪ್ಪಿತಪ್ಪಿ ಬಂದಿರ್ಬೋದಲ್ವಾ? ಹೇಗ್ ಬರುತ್ತೆ ರೀ? ಮೊನ್ನೆ ಹಾಸ್ಪಿಟ್ಲಿಗೆ ತಂದಿದ್ದೆ, ಅದಾದ್ಮೇಲೆ ಮನೆಗೆ ತಂದೆ.
ಅದೆಲ್ಲಿಟ್ಟಿದ್ದೀನೋ ಅಂತ ಹುಡುಕ್ತಾ ಇದ್ದೆ. ನೀವ್ ಈ ಕಡೆ ಬನ್ನಿ, ನಾನು ಅದನ್ನ ಹುಡುಕ್ತೇನೆ. ಏನಾಯ್ತು ಪ್ರಿಯಾ, ಯಾಕೆ ಅಷ್ಟೊಂದು ಗಾಬರಿ ಆಗ್ತಿದ್ಯಾ? ನಾನ್ ನೋಡ್ತೀನಿ ಬಿಡು, ನೀನ್ ಹೋಗಿ ಕೆಲ್ಸ ನೋಡೋಗು. ಅಮ್ಮ ಏನ್ ಇಷ್ಟೊಂದು ಚಿಂತೆ ಮಾಡ್ತಿದ್ದಾರೆ? ಇಲ್ಲಿ ನೋಡಿ ಪ್ರಸಾದ್ ಸರ್, ಇದರಲ್ಲಿ ಇಸ್ತ್ರಿ ಬಟ್ಟೆಗಳಿದೆ. ನೀವು ಹಾಗೆ ಹೀಗೆ ಎಳೆದಾಡಿದ್ರೆ ಬಟ್ಟೆ ಇಸ್ತ್ರಿ ಹೋಗ್ಬಿಡತ್ತೆ. ಅದು ಅಲ್ಲದೆ ಸೀರೆಗೆ 25 ರೂಪಾಯಿ ತಗೋತಾರೆ. ಇದು ಸುಳ್ಳಲ್ವಾ? 15 ಅಲ್ವಾ? ಇದೇನಾ? ಇದೆ. ಹಾಸ್ಪಿಟಲ್ ಕವರಲ್ಲಿ ಇತ್ತು. ಹಾ ಹೌದು ಹೌದು, ಹಾಸ್ಪಿಟ್ಲಿಗೂ ತಂದಿದ್ದೆ, ಮರ್ತೋಗಿದ್ದೆ ನೋಡು. ಅಮ್ಮ, ಐರನ್ ಮಾಡೋದಿಕ್ಕೆ ಬರೀ 15 ರೂಪಾಯಿ ಅಲ್ವನಮ್ಮ? ಏನೋ ಹೇಳ್ದೆ ಬಿಡೆ. ನೀನು ಪೊಲೀಸ್ ಹೆಂಡ್ತಿ, ಪೊಲೀಸಿಗೆ ಸುಳ್ಳು ಹೇಳ್ತೀಯಾ? ನನ್ ಗಂಡ ನನ್ನಿಷ್ಟ, ನಾನ್ ಏನ್ ಬೇಕಾದ್ರೂ ಹೇಳ್ತೀನಿ. ನಿನಗ್ ಯಾಕೆ? ಯಾವಾಗ ನೀನ್ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀಯ, ನಾನು ಅವಾಗ ಜಾಮೀನು ಕೊಡ್ಸಲ್ಲ. ಹೋಗೆ, ನಮ್ಮಣ್ಣ ಕಮಿಷನರ್ ಕೃಷ್ಣ ಇದಾರಲ್ಲ, ನನಗೇನ್ ಭಯ. ಓ ಅಣ್ಣನ್ ಮೇಲೆ ಎಷ್ಟು ನಂಬಿಕೆ, ಎಷ್ಟು ಪ್ರೀತಿ. ಸರಿ, ನನಗೆ ಹಶ್ವಾಗ್ತಿದೆ ಅಮ್ಮ. ಅಮ್ಮ, ಹಶ್ವಾಗ್ತಿದೆ ಅಮ್ಮ. ಸರಿ, ನಾನು ಹೋಗಿ ಅಡ್ಗೆ ಮಾಡ್ತೀನಿ. ಕಾಫಿ ತಗೊಳ್ಳಿ. ಏನೋ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ. ಏನಿಲ್ಲ ಅಂತಂದ್ರೆ ಏನ್ ಯೋಚನೆ ಮಾಡ್ತಿದ್ದೀರಾ? ಜನರಲ್ ಆಗಿ ಯೋಚನೆ ಮಾಡ್ತಿದ್ದೀನಿ. ಜನರಲ್ ಆಗಾದ್ರೂ ಏನೋ ಒಂದು ವಿಷಯ ಇರುತ್ತಲ್ಲ. ಸಮಾಜ, ಮನುಷ್ಯರ ಆಲೋಚನೆ, ದ್ವೇಷ, ಹಾಗೆ ಪ್ರತಿಕಾರಗಳು, ಇದೆಲ್ಲ ಯಾಕೆ ಅಂತ. ಅದ್ರಲ್ಲಿ ನಾನಿದ್ದೀನ? ನಿಮಗ್ ನಿಮ್ ತಂಗಿ ಬಿಟ್ರೆ ಬೇರೆ ಪ್ರಪಂಚ ಏನಿದೆ ರೀ? ಥ್ಯಾಂಕ್ಸ್. ಯಾಕೆ? ತುಂಬಾ ಅರ್ಥ ಮಾಡ್ಕೊಂಡಿದೀಯ. ಅದಕ್ಕೆ ಒಂದ್ ಸಲಹೆ ಕೊಡೋಣ ಅಂತ ಅನ್ಕೊಂಡಿದ್ದೀನಿ. ಏನದು? ಬಲಗೈ ಕೊಟ್ರು ಎಡಗೈ ಗೊತ್ತಾಗ್ಬಾರ್ದು ಅಂತ ಹೇಳ್ತಾರೆ. ದಾನ ಮಾಡದೇ ಇದ್ರೂ ಪುಣ್ಯ ಬರುತ್ತೆ. ಯಾವ್ದ್ರ ಬಗ್ಗೆ ಹೇಳ್ತಿದ್ಯಾ? ಏನೋ ಜಾಸ್ತಿನೇ ಸಹಾಯ ಮಾಡಿದ್ದೀರಾ. ಹಾಗೆ ಪ್ರಿಯನ್ಗೆ ಕೇಳ್ದೇನೆ ಆರ್ಥಿಕ ಸಹಾಯ ಮಾಡಿದ್ರೆ ನಮ್ಮಣ್ಣ ಎಷ್ಟು ಒಳ್ಳೆಯವರು ಅಂತ ಅವಳು ಹೆಮ್ಮೆ ಪಡ್ಕೋತಾಳಲ್ವಾ? ಏನೋ ಅದು ಆ ಆರ್ಥಿಕ ಸಹಾಯ? ನೀವು ನನಗೆ ಮಾತು ಕೊಟ್ಟಿದ್ದೀರಿ, ಶ್ರೀನಿಧಿನ ಈ ಮನೆ ಸೊಸೆ ಮಾಡ್ಕೊಳ್ಳಲ್ಲ ಅಂತ. ಅದಕ್ಕೆ ಅವ್ರ ಅಂತಸ್ತಕ್ಕೆ ತಕ್ಕಂಗೆ ಒಂದು ಹುಡುಗನ್ನ ನೋಡಿ ಶ್ರೀನಿಧಿಗೆ ನೀವೇ ಮದುವೆ ಮಾಡಿಸಿದ್ರೆ? ನಮ್ಮ ಭಾವ ಅವ್ರ ಮಗಳಿಗೆ ಸಂಬಂಧ ನೋಡದೇ ಇರೋಷ್ಟು ಅಸಮರ್ಥನಲ್ಲ. ಅಂದ್ರೆ ಮ್ಯಾರೇಜ್ ಬ್ಯೂರೋಗೆ ಸಿಕ್ಕದವ್ರಿಗೆಲ್ಲ ಹೇಳೋದು ಅವನ ಕೈಲಿ ಆಗಲ್ಲ ಅಂತ ನಾವು ಮಾಡ್ತಿದೀವಿ ಅಂತಾನ? 4 ಸಂಬಂಧ ಹುಡುಕದೇ ಇರೋಷ್ಟು ಅವರೇನ ಅಸಮರ್ಥರಲ್ಲ. ಅವಳು ಅವಳ ಗಂಡ ಹುಡುಕಿದ್ರೆ ಕಂತಕ್ಕೆ ತಕ್ಕ ಬಂತೆ ಅನ್ನೋ ಹಾಗೆ ಅಂತ ಒಳ್ಳೆ ಸಂಬಂಧ ಎಲ್ಲ ಸಿಗಲ್ವಲ್ಲ. ಅವ್ರ ಅಂತಸ್ತು ಅಷ್ಟರಲ್ಲೇ ಇದೆಯಲ್ಲ. ಸಂಬಂಧ ನೋಡೋದು ಭಾವನ್ಗಲ್ಲ, ಶ್ರೀನಿಧಿಗೆ. ಅವಳಿಗಿರೋ ಸೌಂದರ್ಯಕ್ಕೆ, ಬುದ್ಧಿವಂತಿಕೆಗೆ ನಮ್ಗಿಂತ ಒಳ್ಳೆ ಸಂಬಂಧನೇ ಬರುತ್ತೆ. ಬರ್ಬೋದು, ಆದ್ರೆ ಯಾರು ಎಂತವ್ರು ಅಂತ ಮೊದ್ಲೇ ಗೊತ್ತಾಗ್ಬೇಕಲ್ಲ. ಅವಳು ಅದೃಷ್ಟವಂತಳು, ಅವಳಿಗೊಳ್ಳೆ ಸಂಬಂಧನೇ ಬರುತ್ತೆ. ಅದೃಷ್ಟವಂತಳೆ, ಅದಕ್ಕೆ ಅಷ್ಟೊಂದು ದೊಡ್ಡ ಅಪಾಯ ಆದ್ರೂ ಬದುಕ್ ಬಂದಿರೋದು. ಅದಕ್ಕೇನ್ ಮಾಡುವಂತೀಯ? ಅಲ್ಲ, ನಮ್ಗೆ ಬೇಡ ಅಂದ್ಮೇಲೆ ನಮ್ಗೆ ಯಾಕಿದೆಲ್ಲ? ನಮ್ಗೆ ಯಾಕೆ ಅಂತ ಹೇಳ್ತಿರೋ ಹೊರತು ಯೋಚನೆ ಮಾಡದೆ ಇರಲ್ವಲ್ಲ ನೀವು. ನನಗೆ ಗೊತ್ತಿರೋ NRI ಸಂಬಂಧ ಒಂದಿದೆ ರೀ. ಆ ಹುಡುಗ ಅರ್ಜೆಂಟಾಗಿ ಬಂದು
ಹೀಗ್ ಮದ್ವೆ ಮಾಡ್ಕೊಂಡು ಹಾಗ ಆ ಹುಡುಗಿನ ಅಮೆರಿಕಾ ಕರ್ಕೊಂಡು ಹೋಗ್ತಾನ್ರಿ. ಸ್ವಲ್ಪನೂ ಖರ್ಚಿಲ್ಲ, ಎಲ್ಲ ಖರ್ಚನ್ನು ಅವರೇ ನೋಡ್ಕೋತಾರೆ. ನನ್ ಮಾತ್ ಕೇಳ್ರಿ. ಅವರು ಶ್ರೀನಿಧಿನ ಬಿಟ್ಟಿರಲ್ಲ. ಖರ್ಚನ್ನ ಮಾಡದೇ ಇರೋಷ್ಟು ದರಿದ್ರೆ ಏನ್ ಬಂದಿಲ್ಲ ಅವ್ರಿಗೆ. ಅವ್ರಿರೋದಿಲ್ವಾ, ನೀವಿರಲ್ವಾ? ಖರ್ಚನ್ನೆಲ್ಲ ನೀವೇ ನೋಡ್ಕೋಬೇಕು ಅನ್ಕೊಂಡಿದ್ದೀರಾ? ದುರ್ಗಾ, ಅಷ್ಟಕ್ಕೂ ಅವಳು ಹಾಸ್ಪಿಟ್ಲಿಂದ ಬಂದಿದ್ದೇ ಇವತ್ತೇ ಇದನ್ನೆಲ್ಲ ಮಾತಾಡ್ತಿದ್ಯಲ್ಲ. ನಾನು ಅಷ್ಟೊಂದೆಲ್ಲ ದಡ್ಡಿ ಅಂತ ಅನ್ಕೋಬೇಡ್ರಿ. ನಿಮ್ಮಷ್ಟು ಬುದ್ಧಿವಂತಿಕೆ ಇಲ್ಲ ಆದ್ರೂ ಸ್ವಲ್ಪ ಯೋಚನೆ ಮಾಡೋ ಶಕ್ತಿ ಇದೆ. ಅವ್ರಿಗೆ ಮೊದ್ಲು ಹುಡುಗಿ ಇಷ್ಟ ಆಗ್ಬೇಕು. ಮದ್ವೆಗೆ 2 ತಿಂಗಳು ಟೈಮ್ ಇದೆ. ನೀವ್ ಯಾಕೋ ತುಂಬಾ ಬೇಜಾರ್ ಮಾಡ್ಕೊಂಡಿರೋ ಹಾಗಿದೆ. ಅನಾವಶ್ಯಕವಾಗಿ ಮಾತು ಕೊಟ್ನಲ್ಲ ಅಂತ ಫೀಲ್ ಮಾಡ್ಕೊಂಡಿರೋ ಹಾಗಿದೆ. ನನಗೇನು ಫೀಲ್ ಆಗಿಲ್ಲ. ನೀವು ಕೊಟ್ಟಿರೋ ಮಾತು ನಿಜ ಆದ್ರೆ, ಆ ಹುಡುಗಿ ಮೇಲೆ ನಿಜವಾಗ್ಲೂ ಪ್ರೀತಿ ಇದ್ರೆ ಈ ಸಂಬಂಧದ ಬಗ್ಗೆ ನಿಮ್ ತಂಗಿಗೆ ಹೇಳಿ. ಇಲ್ಲ ಅಂದ್ರೆ ನಾನ್ ನಿಮ್ಮನ್ನ ಅನುಮಾನಿಸ್ಬೇಕಾಗತ್ತೆ. ನನ್ ಮಗನ್ ಭವಿಷ್ಯದ ಬಗ್ಗೆ ನಾನ್ ನಿರ್ಧಾರ ತಗೋಬೇಕಾಗತ್ತೆ. ಹೇಗಿದ್ಯಮ್ಮ ಶ್ರೀನಿಧಿ? ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ, ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಶ್ರೀನಿಧಿ, ನಿನ್ಗೆ ಹೀಗಾಗಿದೆ ಅಂತ ತಿಳಿದ್ ಕೂಡ್ಲೆ ಕುಸ್ದೋದ್ವಿ. ಆರಾಮಾಗಿ ಆಟಾಡ್ಕೊಂಡಿದ್ದ ಹುಡುಗಿಗೆ ಏನಪ್ಪ ಹೀಗಾಯ್ತು ಅನ್ಕೊಂಡ್ವಿ. ನೀನು ರೆಸ್ಟ್ ತಗೊಳಮ್ಮ. ಆಯ್ತು ಚಿಕ್ಕಮ್ಮ. ಅಮ್ಮ ಶ್ರೀನಿಧಿ, ನೀನ್ ಬೇಗ ಹುಷಾರಾಗ್ಬೇಕು. ಬೀದಿ ಎಲ್ಲ ನೀನಿಲ್ದೆ ಬಿಕೋ ಅಂತ ಇದೆ. ಆಯ್ತು ಚಿಕ್ಕಪ್ಪ, ನಿಮ್ಮೆಲ್ರೂ ಬ್ಲೆಸ್ಸಿಂಗ್ಸ್ ನನಗ್ ಶಕ್ತಿ ಕೊಡುತ್ತೆ. ಏನಪ್ಪ ಇದು? ದೊಡ್ಡವರು ಚಿಕ್ಕವರೆಲ್ಲ ಸೇರ್ಕೊಂಡು ಆ ಮನೆಗೆ ಹಣ್ಣು ತಗೊಂಡೋಗ್ತಾವ್ರೆ. ರಾತ್ರೋರಾತ್ರಿ ದೇವ್ರೇನಾದ್ರೂ ಬಂದ್ಬಿಡ್ತಾ ಇವ್ರ ಮನೆಗೆ? ಬಂದಿರೋ ದೇವ್ರು ಹಾಲು ಕುಡಿತಾವ್ನ ಇಲ್ಲ ಹಣ್ಣು ತಿಂತಾವ್ನ? ನಿಮ್ ತಂದೆ ತಾಯಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಬೇಡ್ಕೋತಾರೆ. ಅದಕ್ಕೆ ಆ ದೇವ್ರು ನಿನ್ನನ್ನು ಕಾಪಾಡಿರೋದು. ನೋಡಮ್ಮ ಶ್ರೀನಿಧಿ, ನಮ್ಮನ್ ಮಾತಾಡ್ಸಕ್ ಯಾರೂ ಇಲ್ದೆ ಬೀದಿಯವರೆಲ್ಲ ಬೇಜಾರಾಗ್ಬಿಟ್ಟಿದ್ದಾರೆ. ನೀನ್ ಆದಷ್ಟು ಬೇಗ ಬಂದು ಮಾತಾಡ್ಸಿದ್ರೇನೆ ನಮಗ್ ನಿದ್ರೆ ಬರೋದು. ಆಯ್ತು ಚಿಕ್ಕಪ್ಪ, ನೀವ್ ನನಗ್ ಹೇಳಿದ್ರಲ್ಲ, ಎಲ್ಲನ್ನೂ ಮಾತಾಡ್ಸ್ತಾ ವಿಚಾರಿಸ್ಕೊತೀನಿ. ಅಮ್ಮ ಏನ್ ಚೆನ್ನಾಗಿ ವಿಚಾರಿಸ್ತಾವ್ರ. ಏನ್ ಚಿಕ್ಕಪ್ಪ, ತಿಂದ್ರಾ? ಚೆನ್ನಾಗಿದ್ದೀರಾ? ಈಗ್ಲೂ ಚಿಕ್ಕಮ್ಮ ಅಡ್ಗೆಗ್ ಸೌಟ್ ತಗೊಂಡ್ರೆ ಅದು ನಿಮ್ ಹತ್ರ ಬಂದ್ಬಿದ್ದಿರತ್ತಾ? ಏನೇ, ನಾನು ಇಲ್ಲೇ ಇದೀನಲ್ವಾ, ಆ ವಿಷಯನೆಲ್ಲ ಹೇಳ್ಬೇಕಾ? ನಾನ್ ಹೇಳಿಲ್ಲ, ಅವಳೇ ನೋಡಿರ್ಬೇಕು. ಈ ತಾಯಿ ಮಗಳು ಸೇರ್ಕೊಂಡು ಎಲ್ರಿಗೂ ಮಾಟ ಮಾಡ್ಸವ್ರೆ. ಅದಕ್ಕೆ ಆ ದೇವ್ರುಡಿಗೆ ಸರಿಯಾಗಿ ಮಾಡೋನೆ. ಆದ್ರೂ ಒಂದ್ ದೊಡ್ಡ ಅಪಾಯದಿಂದ ತಪ್ಸವನೆ. ಅಕ್ಕ, ಗ್ರೌಂಡ್ಗೆ ಯಾವಾಗ ಬರ್ತಿದ್ಯಾ ಅಕ್ಕ? ನಾಳೆನೆ ಬರ್ತೀನಿ. ಕಿಟ್ ರೆಡಿ ಮಾಡು, ಜಮಾಯಿಸ್ಬಿಡೋಣ. ಆ ದುರ್ಗಮ್ಮನ್ ಮನೆ ಕಿಟ್ಕಿ ಒಡೆದು ಹೋಗ್ಬಿಡ್ಬೇಕು. ಏ, ನಿನ್ ಯಾವಾಗ್ಲೂ ನಮ್ಮ ಅತ್ತಿಗೆ ಮೇಲೆ ಕಣ್ಣ? ಹಾ, ನಿಮ್ ಮತ್ಗೆ ಕಣ್ ಯಾವಾಗ್ಲೂ ನನ್ನ ಮೇಲೆ ಅಲ್ವಾ? ಹೀಗೆ ಆದ್ರೆ ಇವಳೇನಾದ್ರೂ ಆ ಮನೆ ಸೊಸೆ ಆಗೋದ್ರೆ ದಿನ ಕ್ರಿಕೆಟ್ ಮ್ಯಾಚ್. ದುರ್ಗಮ್ಮ ಈ ಏರಿಯಾ ಕಾರ್ಪೊರೇಟ್ರಾ ಇಲ್ಲ ಈ ಊರ್ಗ್ ಮೇಯರಾ? ಅಷ್ಟು ಜನ ಬಂದು ಅವಳ ನೋಡ್ಕೊಂಡು ಹೋಗಕ್ಕೆ? ಅವಳೇನು ಮುಖ್ಯಮಂತ್ರಿನಾ ಪ್ರಧಾನ ಮಂತ್ರಿನಾ? ಏನಾಯ್ತೆ? ಯಾರ ಬಗ್ಗೆ ಹಾಗೆ ಮಾತಾಡ್ತಿದ್ಯಾ? ಅಯ್ಯೋ ಇನ್ಯಾರಮ್ಮ, ನಿಮ್ ಸೊಸೆ ಬಗ್ಗೆನೇ ಹೇಳ್ತಾ ಇದ್ದೀನಿ. ತಲೆ ಏನಾದ್ರೂ ತಿರುಗ್ತಾ ಇದ್ಯಾ? ನನ್ ಸೊಸೆ ಅಂದ್ರೆ ಯಾರೇ? ಯಾರು ಯಾರು ಅಂತ ಕೇಳ್ತಿರಲ್ಲಮ್ಮ, ಆ ಶ್ರೀನಿಧಿನೇ. ಶ್ರೀನಿಧಿ ಬಗ್ಗೆನಾ? ಆದ್ರೂ ಅವಳು ನನ್ ಸೊಸೆ ಅಲ್ಲ ಕಣೆ, ನಮ್ ಮನೆಯವ್ರ ಸೊಸೆ ಅಷ್ಟೇ. ಬಾ, ಯಾರಿಗೋ ಒಬ್ರಿಗೆ. ಇರೋರು ಇಲ್ದೇ ಇರೋರೆಲ್ಲ ಅವ್ರ ಮನೆಗ್ ಬಂದು ಕೈಲೊಂದೆರಡು ಹಣ್ಣು ಕೊಟ್ಟು ಅವಳನ್ನ ವಿಚಾರಿಸ್ಕೊಂಡು ಹೋಗುವಂತ ಅವಶ್ಯಕತೆ ಏನಿತ್ತು? ಅಷ್ಟೊಂದು ದೊಡ್ಡವಳ ಅವಳು. ಅವಳ ಮುಖ, ಅವಳೇನ್ ದೊಡ್ಡೋಳು. ಅವರೆಲ್ಲ ಬಂದು ವಿಚಾರಿಸೋದು ಇವ್ರ ಸೊಸೆ ಅಂತ.
ಇವ್ರನ್ನ ಮೆಚ್ಚಿಸ್ಬೇಕು ಅಂತ ಇವ್ರಿಗೆ ಬಕೆಟ್ ಹಿಡಿಬೇಕು ಅಂತ. ಮನೆಗ್ ಬಂದವ್ರು ಯಾರು ಡಿಪಾರ್ಟ್ಮೆಂಟ್ ಅವ್ರ ಅಲ್ಲ ದುರ್ಗಮ್ಮ, ಈ ಬೀದಿಯವ್ರೆ. ಅದ್ ಯಾಕೆ ಅವಳಿಗೆ ಅಷ್ಟೊಂದು ಅಕ್ರೆ ತೋರಿಸ್ತಿದಾರೋ ಒಂದು ಅರ್ಥ ಆಗ್ತಿಲ್ಲ. ಅಕ್ರೇನೋ ಸಕ್ರೇನೋ ಏನೋ ಯಮಲೋಕಕ್ಕೆ ಹೋಗಿ ಮುಖ ತೋರಿಸ್ಕೊಂಡು ವಾಪಸ್ ಬಂದ್ಲಲ್ವಾ, ಅದಕ್ಕೋಸ್ಕರ ಬರ್ತಿದಾರೇನೋ. ಯಾಕೆ ಬಂದ್ರು, ಯಾಕೆ ಅಷ್ಟೊಂದು ಅಕ್ರೆ ತೋರಿಸ್ತಾವ್ರೋ ಅಂತ. ಇಲ್ಲ ಅಂದ್ರೆ ಊರ್ಗೆಲ್ಲ ಹೇಳ್ಕೊಂಡ್ ಬರ್ತಾಳಲ್ಲ.